ಎಲ್ರಿಗೂ ನಮಸ್ಕಾರ. ಇವತ್ತು ಸ್ಕೂಲ್ ಸ್ನ್ಯಾಕ್ಸ್ಗೆ ಏನು ಪ್ಯಾಕ್ ಮಾಡೋದು ಅಂತ ಯೋಚನೆ ಮಾಡ್ತಾ ಕೂತಿರುವಾಗ ರವೆ ಉಂಡೆ ಏನಕ್ಕೆ ಮಾಡಿ ಇಟ್ಕೋಬಾರ್ದು, ಅದಾದರೆ 2-3 ದಿನ ಸ್ನ್ಯಾಕ್ಸ್ಗೆ ಯೋಚನೆ ಇರಲ್ಲ ಅಂತ ಹೇಳ್ಬಿಟ್ಟು ರವೆ ಉಂಡೆ ಮಾಡೋಣ ಅಂತ ಕಿಚನ್ನಿಗೆ ಹೋದೆ. ನಾನು ಸಾಮಾನ್ಯವಾಗಿ ಯಾವುದೇ ಪ್ಯಾಕ್ಡ್ ಫುಡ್ಡನ್ನ ಸ್ನ್ಯಾಕ್ ಬ್ರೇಕಿಗೆ ಹಾಕೋದು ತುಂಬ ಕಡಿಮೆ. ತುಂಬ ಆಗೋದೇ ಇಲ್ಲ ಅನ್ನೋವಂಥ ಟೈಮಲ್ಲಷ್ಟೇ ನಾನು ಅರ್ಜೆಂಟ್ ಇದ್ದಾಗ ಆ ಥರ ಮಾಡ್ತೀನಿ. ಇನ್ನು ಉಳಿದಂತೆ ಎಲ್ಲ ಮನೆಯಲ್ಲೇ ನಾನೇ ಪ್ರಿಪೇರ್ ಮಾಡಿ ಮುಂಚೆನೇ ರೆಡಿ ಮಾಡಿಟ್ಕೋತೀನಿ. ಅಂದರೆ ನಮ್ಮ ಅಜ್ಜಿ ಕಾಲದ ಅಡುಗೆಗಳು, ರವೆ ಉಂಡೆ, ಚಕ್ಲಿ, ಕೋಡ್ಬಳೆ ಈ ಥರದ್ದು. ನೀವೇನೇನು ಸ್ನ್ಯಾಕ್ಸ್ಗೆ ಹಾಕ್ತೀರಾ ಮಕ್ಕಳಿಗೆ ಡಬ್ಬಿಗೆ ಅಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಾನು ಇಷ್ಟು ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ನನ್ನ ಮಗ ಬಂದುಬಿಟ್ಟು ಚಾಕ್ಲೇಟ್ ಮಿಲ್ಕ್ ಶೇಕ್ ಬೇಕು ಕುಡಿಯೋದಕ್ಕೆ ಅಂತ ಕೇಳ್ದ. ನನಗೂ ಕೂಡ ರವೆ ಉಂಡೆ ಕಲಸೋದಕ್ಕೆ ಹಾಲು ಬೇಕಿತ್ತು ಬಿಸಿಯಾಗಿ. ಸೊ ಎರಡಕ್ಕೂ ಒಟ್ಟಿಗೆ ಆಗತ್ತೆ ಅಂತೇಳಿ ನಾನು ಹಾಲನ್ನ ಕಾಯೋದಕ್ಕೆ ಇಟ್ಬಿಟ್ಟು ಇನ್ನೊಂದು ಸೈಡಲ್ಲಿ ರವೆ ಉಂಡೆಗೆ ಎಲ್ಲ ರೆಡಿ ಮಾಡಿಕೊಂಡೆ. ನನ್ನ ಇದುವರೆಗೂ ಮಾಡಿರೋ ವೀಡಿಯೋಸಲ್ಲಿ ಮೋಸ್ಟ್ ವ್ಯೂಸ್ ಬಂದಿರೋ ಅಂಥ ವಿಡಿಯೋ ಅಂದರೆ ರವೆ ಉಂಡೆ ವಿಡಿಯೋ. ಸೊ ನೀವು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೀವು ಕೂಡ ಒಂದ್ಸಲ ಹೋಗಿ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ. ನಾನು ಹೇಳೋದು ಒಂದೇ, ನೀವೇನೇ ಸ್ವೀಟ್ ಮಾಡಿದ್ರೆ ತಕ್ಷಣ ಯಾವುದೂ ತಿನ್ನೋಕ್ಕೆ ಹೋಗಬೇಡಿ. ತುಂಬ ಸ್ವೀಟ್ ಅನಿಸತ್ತೆ. ನಾವು ಏನೇ ಪ್ರೊಪೋರ್ಷನ್ ಕರೆಕ್ಟಾಗಿ ಹಾಕಿದರೂ ಅದು ಹಾಗೆ ಅನಿಸೋದು. ಸ್ವಲ್ಪ ಹೊತ್ತು ಬಿಟ್ಟು 1-2-3 ಅವರ್ಸ್ ಬಿಟ್ಬಿಟ್ಟು ಅಥವಾ ನೆಕ್ಸ್ಟ್ ಡೇ ತಿಂದರೆ ತುಂಬ ಟೇಸ್ಟಾಗಿರುತ್ತೆ. ಹದ ಕೂಡ ಕರೆಕ್ಟ್ ಅನಿಸತ್ತೆ ನಿಮಗೆ. ನಾನಿವಾಗ ನೋಡಿ ರವೆ ಉಂಡೆ ರೆಡಿ ಮಾಡಿಟ್ಕೊಂಡಿದ್ದೀನಿ. ಹಾಗೆ ಪಕ್ಕದಲ್ಲಿ ಹಾಲು ಕೂಡ ಕಾದಿದೆ. ಇವಾಗ ಮಿಲ್ಕ್ ಶೇಕ್ ರೆಡಿ ಮಾಡ್ಕೊಳ್ಳೋಣ. ಮಿಲ್ಕ್ ಶೇಕಿಗೆ ನಾನು ಮಿಕ್ಸಿ ಜಾರ್ಗೆ ಹಾಲು ಹಾಕಿದ್ದೀನಿ. ಹಾಲು ತುಂಬ ಬಿಸಿ ಇರಬಾರ್ದು. ನೀವು ಬೇಕಂದರೆ ಕಾಯಿಸಿ ಆರಿಸಿರೋ ಅಂಥ ಹಾಲಿಗೆ ಐಸ್ ಕ್ಯೂಬ್ ಹಾಕಿ ಕೋಲ್ಡ್ ಕೂಡ ಮಾಡ್ಕೋಬೋದು. ನಾನಿಲ್ಲಿ ಸ್ವಲ್ಪ ಬಿಸಿ ಮಾಡ್ತಾಯಿದ್ದೀನಿ. ಈ ಹಂತದಲ್ಲಿ ನಾವು ಸ್ವಲ್ಪ ಅದರಲ್ಲಿ ಬಂದಿರೋ ಅಂಥ ನೊರೆನ ತೆಗೆದಿಟ್ಕೊಂಡ್ಬಿಟ್ಟು ಅದಕ್ಕೆ ಚಿಕ್ಕದೊಂದು ಕ್ಯಾಡ್ಬರೀಸ್ ಚಾಕ್ಲೇಟು ಮತ್ತು ಕಾಫಿ ಪೌಡ್ರು, ಇನ್ಸ್ಟಂಟ್ ಕಾಫಿ ಪೌಡ್ರು 1 ಸ್ಪೂನಷ್ಟು ಹಾಕ್ಬಿಟ್ಟು ಬ್ಲೆಂಡ್ ಮಾಡಿದ್ರೆ 2 ಸ್ಪೂನ್ ಸಕ್ಕರೆ ಹಾಕಿ ಬ್ಲೆಂಡ್ ಮಾಡಿದ್ರೆ ಸೊ ಚಾಕ್ಲೇಟ್ ಮಿಲ್ಕ್ ಶೇಕ್ ರೆಡಿ. ನಾನು ಇನ್ನು ಕಾಲು ಭಾಗ ಎತ್ತಿಟ್ಕೊಂಡಿದ್ದೆ, ಅದನ್ನು ಮೇಲೆ ಗ್ರೇಟ್ ಮಾಡಿ ಸ್ವಲ್ಪ ಡೆಕೋರೇಟ್ ಮಾಡಿದೆ. ಮಕ್ಳಿಗೆ ಕೂಡ ಅಟ್ರಾಕ್ಟಿವ್ ಆಗಿರಬೇಕಲ್ವ, ಅದಕ್ಕೋಸ್ಕರ. ಅಷ್ಟರಲ್ಲಿ ನನ್ನ ಮಗ ಬಂದು ರೆಡಿ ಆಯಿತಾ ಅಂತ ಕೇಳ್ದ. ಆವಾಗ ನಾನು 1 ಗ್ಲಾಸಷ್ಟು ಚಾಕ್ಲೇಟ್ ಮಿಲ್ಕ್ ಶೇಕು ಹಾಗೆ 2 ರವೆ ಉಂಡೆ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ತಿನ್ನೋದಕ್ಕೆ ಕೊಟ್ಟೆ. ನೀವು ಕೂಡ ನಿಮ್ಮ ಮನೆಯಲ್ಲಿ ಮಕ್ಕಳಿಗೆ ಏನೇನು ಡಬ್ಬಿಗೆ ಪ್ಯಾಕ್ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ಉಳಿದಿರೋ ಅಂಥ ರವೆ ಉಂಡೆನ ಒಂದು ಡಬ್ಬದಲ್ಲಿ ಹಾಕಿ ಏರ್ ಟೈಟ್ ಕಂಟೈನರಲ್ಲಿ ತುಂಬಿಟ್ಕೊಂಡ್ರೆ ನಿಮಗೆ 2-3 ದಿನಕ್ಕೆ ಟೆನ್ಷನ್ ಇರಲ್ಲ. ಸೊ ನಾನು ಬರೀ ರವೆ ಉಂಡೆ ಅಷ್ಟೇ ಹಾಕಲ್ಲ, 1 ರವೆ ಉಂಡೆ ಇಟ್ಬಿಟ್ಟು ಅದ್ರ ಜೊತೆಗೆ ಯಾವುದಾದ್ರೂ ಒಂದು ಹಣ್ಣು ಕೂಡ ಹಾಕ್ತೀನಿ ಸ್ನ್ಯಾಕ್ಸ್ ಬ್ರೇಕಿಗೆ. ಸೊ ಇದಾಗಿತ್ತು ನಂದು ಇವತ್ತಿನ ವಿಡಿಯೋ. ಸೊ ಪ್ಲೀಸ್ ನನ್ನ ಚಾನಲ್ನ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.